ದೇವ್ರ ನಾಮಕ್ಕೆ ಮಹಿಮುಂಟಾಗಲಿ ಬ್ರದರ್. ಆ ನನ್ನ ಹೆಸರು ಗುಂಡಪ್ಪ ಅಂತೇಳಿ. ಅಪ್ಪ ಅಮ್ಮಗೆ ನಾವು 4 ಜನ ಮಕ್ಕಳು. ಅದರಲ್ಲಿ 3 ಜನ ನಾವು ಗಂಡು ಮಕ್ಕಳು ಬ್ರದರ್. ಒಬ್ಬ ತಂಗಿ ಇದ್ದಾಳೆ. ನಾನು ಅಪ್ಪ ಅಮ್ಮಗೆ ನಾನು 2ನೇ ಮಗನಾಗಿ ಹುಟ್ಟಿದ್ದೇನೆ. ನಮ್ಮ ಊರು ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕಾ ಚಾಗಬಾಯಿ ಕ್ಯಾಂಪ್ ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ನಾವು ಕುಟುಂಬವಾಗಿ ದೇವರ ಅನ್ಯನಿತ್ಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ನಮ್ಮ ಜೀವಿತ ಮತ್ತು ಸಹೋದರ ಮಧ್ಯೆ ಹಂಚಿಕೊಳ್ಳುವಾಗೆ ಪ್ರೀತಿಯಿಂದ ಅದು ನಮ್ಮ ಮುಖಾಂತರ ದೇವರು ಏನು ಉಪಕಾರ ಮಾಡಿದ್ದಾರೆ ಎಂಬುದಾಗಿ ಆ ಉಪಕಾರ ಅದು ನಾವು ಇವತ್ತು ಹಂಚಿಕೊಳ್ತಾ ಇದ್ದೇವೆ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಮುಂಚೆ, ಆತನು ನಮ್ಮನ್ನು ಕರೆಯುವುದಕ್ಕೆ ಮುಂಚೆ ನಮ್ಮ ಜೀವಿತ ನೋಡುವಾಗ ಅದು ದೇವರ ದೃಷ್ಟಿಯಲ್ಲಿ ಅದು ಅಯೋಗ್ಯತನದಿಂದ ಕೆಟ್ಟತನದ ತುಂಬಿತ್ತು ಎಂಬುದಾಗಿ ನೋಡುತ್ತೇವೆ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ನಾವು ಅನ್ಯ ಜನಾಂಗದವರು ಮತ್ತು ವಿಗ್ರಹಗಳನ್ನು ಪೂಜೆ ಮಾಡುವಂತಹ ಜನರು, ಹಬ್ಬಗಳನ್ನು ಮಾಡುವಂತಹ ಜನರು ಮತ್ತು ಜಾತ್ರೆಗಳನ್ನು ಮಾಡುವಂತಹ ಜನರು, ಹಾಗೆ ನೋಡುವಾಗ ನಾವು ಇಲ್ಲಿ ನಮ್ಮ ಊರಲ್ಲಿ ಬಲಿಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಾವು ಪಾಲ್ಗಾರಾಗಿರುವಂತ ಒಂದು ಜನ ಎಂಬುದಾಗಿ ನೋಡುತ್ತೇವೆ. ಅದರಲ್ಲಿ ನಾವು ಇರುವಾಗನೇ ನಮ್ಮ ಒಂದು ಸಲ್ಮನ್ ಬ್ರದರ್ ಅಂತೇಳಿ ಅವರು ಮೆಥಡಿಸ್ಟ್ ಅವರು ಬಂದು ನಮಗೆ ಬರ್ತಾ ಇದ್ರು. ಬರುವಾಗ ಅವರು ಸಾಂಗ್ ಜಾಸ್ತಿ ಆಡ್ತಿದ್ರು. ದೇವರ ವಾಕ್ಯನೇ ಅಷ್ಟೊಂದು ಸಂಪೂರ್ಣವಾಗಿ ಅವರು ತಿಳಿಸ್ತಿದಿಲ್ಲ. ಅದು ನೋಡುವಾಗ ಲೋಕದ ಪ್ರಕಾರವಾಗಿ ನಾವು ಇದ್ದಂತ ಜನರು ಎಂಬುದಾಗಿ ನೋಡುತ್ತೇವೆ. ಕ್ರಿಸ್ಮಸ್ ಹಬ್ಬ ಬಂದ್ರೆ ಸಾಕು, ನಮ್ಮ ಜೀವಿತ ನೋಡುವಾಗ ಅದು ಇಡೀ ಕುಟುಂಬನೇ ನಾವು ಬೆಳಕಾಗಿ ನಾವು ಇಡುವಂತವ್ರು ಜನಾಂಗ ಮಾಡ್ತಾ ಇದೀವಿ ಎಂಬುದಾಗಿ ನಾವು ನೋಡುತ್ತೇವೆ. ಆ ಕ್ರಿಸ್ಮಸ್ ಹಬ್ಬ ಇನ್ನು 3 ದಿನ ಇರುವಾಗ ನಾವು ಅದ್ರ ಬೇಕಾದಂತ ಎಲ್ಲಾ ಅರೇಂಜ್ಮೆಂಟ್, ಹೋಳಿಗೆ ಮಾಡುವಂಥದ್ದು, ಹಬ್ಬ ಮಾಡುವಂಥದ್ದು ಇದೆಲ್ಲ ಮಾಡಿಕೊಂಡು ನಾವು ಜೀವನ ಮಾಡುವಂತವ್ರು ಆಗಿದ್ದೇವೆ. ಹಾಗೆ ನೋಡುವಾಗ ಸ್ವಲ್ಪ ದಿನ ಆದ್ಮೇಲೆ ನೋಡುವಾಗ ಅದೇ ರೀತಿಯಾಗಿ ನಾವು ಬೆಳೆದ್ವಿ. ನಮ್ಮ ಸತ್ಯ ನಂಬುದು ಗೊತ್ತಿಲ್ಲ, ದೇವರೇ ನಂಬುದು ಗೊತ್ತಿಲ್ಲ. ಆದ್ರೆ ನಾವು ನಮ್ಮ ಶರೀರವನ್ನು ನಮ್ಮ ಮನೆ ಅಲಂಕಾರ ಮಾಡಿಕೊಷ್ಟು ನಮ್ಮ ಒಂದು ಶರೀರ ನಾವು ಅಲಂಕಾರ ಮಾಡಿಕೊಳ್ಳದೆ ಜೀವಿಸಿದಂತ ಜನರು, ಲೋಕಾನುಸಾರವಾಗಿ ಜೀವಿಸಿದಂತ ಜನರು ಮತ್ತು ಲೋಕದಲ್ಲಿ ಮಾಡ್ತಕ್ಕಂತ ಎಲ್ಲಾ ಕಾರ್ಯಗಳನ್ನು ಮಾಡಿದಂತ ಜನರು ಎಂಬುದಾಗಿ ನೋಡುತ್ತೇವೆ. ನಾನು ಚಿಕ್ಕ ವಯಸ್ಸಿನಿರುವಾಗನೇ ನಾನು ಹಾಸ್ಟೆಲ್ ಹುಟ್ಟಿ ಬೆಳೆದ ಸಮಯ ನೋಡುವಾಗ ಅಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ನಾವು ಇದ್ದಾಗ ನೋಡುವಾಗ ಅನೇಕ ಮೊಘಲ್ ನೋಡುವಂತವ್ರು ಆಗಲೇ, ಆಮೇಲೆ ಫಿಲಿಂ ನೋಡುವಂತದ್ದು ನಾವು ಆಗಿದ್ದೇವೆ. ಹುಡುಗರು ಮಾತನಾಡುವಂತ ಎಲ್ಲಾ ವಿಷಯದಲ್ಲಿ ಅದರಲ್ಲಿ ನಾವು ಭಾಗಿಯಾಗೋದು, ಅವರಲ್ಲಿ ಮಾತನಾಡುವಂಥದ್ದು, ಅದಕ್ಕೆ ಅವರಿಗೆ ಒಂದು ಅಡ್ಡಿ ಹೋಗುವಂತ ಮಾತಾಡಿದಂತ ವ್ಯಕ್ತಿ ನಾನಾಗಿದ್ದೇನೆ ಎಂಬುದಾಗಿ ನೋಡುತ್ತೇವೆ. ಹೀಗಿರುವಂತಹ ಸಮಯದಲ್ಲಿ ನೋಡುವಾಗ ನಮಗೆ ಈ ದೇವರ ವಾಕ್ಯದ ಒಂದು ಸ್ಪಷ್ಟತೆ, ದೇವರು ಯಾರು, ದೇವರು ಏನಾಗಿದ್ದಾನೆ, ದೇವರು ಯಾಕೆ ಈ ಭೂಮಿಗೆ ಬಂದನೆಂಬುದಾಗಿ ನಮಗೆ ಗೊತ್ತಿಲ್ಲ. ನಾವ್ ಯಾಕಂದ್ರೆ ಮೆಥಡಿಸ್ಟ್ ಅಂತ ಹೇಳುವಾಗ ಲೋಕಾನುಸಾರವಾಗಿ ಅವ್ರು ನಮಗೊಂದು ಹೇಳ್ತಿದ್ರು, ಏನೇ ಸಿಕ್ಕರವನು ಪ್ರಾರ್ಥನೆ ಮಾಡಿ ತಿಂದು ಬಿಡಿ ಎಂಬುದಾಗಿ ಹೇಳ್ತಿದ್ರು, ಒಂದೇ ಒಂದು ಮಾತು. ಹಾಗೆ ಲೋಕದಲ್ಲಿ ನಾವು ಜೀವಿಸಿದಂತ ವ್ಯಕ್ತಿ ಆಗಿದೆ ಎಂಬುದಾಗಿ ನೋಡುತ್ತೇವೆ. ಆದ್ರೆ ನಮಗೆ ಸತ್ಯವನ್ನು ತಿಳಿಸಿದ್ದು ಮತ್ತು ಸಹೋದರ ಆದಂತ ನಮ್ಮ ಕೊಡಗಿನಲ್ಲಿ ಇರತಕ್ಕಂತ ಟಿ.ಜೆ. ಮ್ಯಾಥ್ಯೂ ಬ್ರದರು ಅವರು ನಮಗೆ ಬಂದು ಸುಮಾರು 2008ರಲ್ಲಿ ಅವರು ನಮಗೆ ಬಂದು ದೇವರ ವಾಕ್ಯದಿಂದ ಅವರು ಮಾತಾಡಿದಾಗ ನಾವು ಸಂಪೂರ್ಣವಾಗಿ ಒಪ್ಪಿಕೊಂಡು ರಕ್ಷಣೆ ಹೊಂದಿ ಅನ್ಯತೆಯಲ್ಲಿ ಅಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಎಂಬುದಾಗಿ ನೋಡುತ್ತೇವೆ. ಆದ್ರೂ ನಾವು ಅವ್ರು ಹೇಳಿದಂತ ಮಾತುಗಳನ್ನು ನಾವು ಅಷ್ಟೊಂದು ಗಮನ ಕೊಡ್ಲಿಲ್ಲ. ಅಷ್ಟೊಂದು ನಾವು ಗಮನ ಕೊಡದೆ ನಾನು ಜೀವಿಸುವಂತ ವ್ಯಕ್ತಿ ಆಗಿದ್ದೀನಿ ಎಂಬುದಾಗಿ ನೋಡುತ್ತೇವೆ. ಆದ್ರೆ ನನ್ನ ಜೀವಿತ ಬದಲಾವಣೆ ಆಗಿರೋದು ಎಲ್ಲಿ ಅಂತ ಹೇಳುವಾಗ 2012ರಿಂದನೇ ನನ್ನ ಜೀವಿತ ಬದಲಾಗಿದೆ ಎಂಬುದಾಗಿ ನೋಡುತ್ತೇವೆ. ಆವಾಗ ನಮ್ಮ ಅಣ್ಣ ಡ್ಯಾನಿಯಲ್ ಅಂತ ಹೇಳಿ ನಮ್ಮ ಊರತ್ರ ನಮ್ಮ ದೊಡ್ಡಮ್ಮನ ಮಗ, ಅವರು ನನಗೆ 2012ರಿಂದನೇ ನನಗೆ ವಾಕ್ಯವನ್ನು ಹೇಳುವುದಕ್ಕೆ, ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಪ್ರಾರ್ಥನೆ ಮಾಡುವಂತದ್ದು ಹೀಗೆ ಎಂಬುದಾಗಿ, ಪ್ರಾರ್ಥನೆ ಜೀವಿತ ಇಲ್ಲದೆ ಮನುಷ್ಯನು ಸತ್ತಂತ ಸಮಯ ಎಂಬುದಾಗಿ ನನಗೆ ಅವರು ಬೈಬಲ್ ಓದುವುದಕ್ಕೆ ಮತ್ತು ಪ್ರಾರ್ಥನೆ ಮಾಡುವುದಕ್ಕೆ ಕಲಿಸಿದಂತ ವ್ಯಕ್ತಿ ಯಾರಂತ ಹೇಳುವಾಗ ನಮ್ಮ ಅಣ್ಣ ಡ್ಯಾನಿಯಲ್, ಭೀಮಪ್ಪ ಡ್ಯಾನಿಯಲ್ ಎಂಬುದಾಗಿ ನೋಡುತ್ತೇವೆ. ಹೀಗಿರುವಾಗ ಅಲ್ಲಿ ನೋಡ್ತೇವೆ ನಾವು ಇವ್ರ ಸಹೋದರ ಅಂತ ಟಿ.ಜೆ. ಮ್ಯಾಥ್ಯೂ ಬ್ರದರ್ ಅವರು ಅನೇಕ ವಾಕ್ಯಗಳನ್ನು ಹೇಳಿದ್ರು. ಆ ವಾಕ್ಯಗಳನ್ನು ನಾವು ಗಮನನೇ ಇಟ್ಕೊಂತಿದ್ದಿಲ್ಲ. ಅದು ಈ ಕಡೆ ಕೇಳಿ ಈ ಕಡೆ ಬಿಡುವಂತವರಾಗಿದ್ದೇವೆ. ಆದ್ರೆ 2012ರಿಂದನೇ ನಾನು ಬೈಬಲ್ ಓದುವುದಕ್ಕೆ ಸಂಪೂರ್ಣವಾಗಿ ಆರಂಭ ಮಾಡಿದೆ ಎಂಬುದಾಗಿ ನೋಡುತ್ತೇವೆ. ಅವಾಗ ಮತ್ತು ನನಗೆ ಚಿರಪರಿಚಿತವಾದಂತ
ಅದು ನಾವು ದೇವರು ನಂಬುವುದಕ್ಕೆ ನನಗೆ ಸಹಾಯ ಮಾಡಿದಂತ ವಾಕ್ಯ ಯಾವ್ದಂತ ಹೇಳುವಾಗ, ನಾವು ರೋಮಾಪುರ ಪತ್ರಿಕೆಯಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಅಲ್ಲಿ ನಮ್ಮ ಸಹೋದರಂತ ಅಣ್ಣ ಈ ವಚನ ನಮಗೆ ಅದು ಅನೇಕ ಸಾರಿ ನನಗೆ ಹೇಳಿ ತಿಳಿಸಿ ಬೇಯ್ದು ನನಗೆ ಎಲ್ಲವನ್ನು ಕಲಿಸಿದ್ದು ಎಂಬುದಾಗಿ ನೋಡುತ್ತೇವೆ. ಆದ್ರೆ ಈ ಅವರು ನನಗೆ ಹೇಳಿದಂತ ಒಂದು ವಾಕ್ಯ ಭಾಗದಿಂದನೇ ನಾನು ಸಂಪೂರ್ಣವಾಗಿ ಒಂದು ದೇವರ ಅನ್ಯನ್ಯತೆಯಲ್ಲಿ ಜೀವಿಸುವುದಕ್ಕೆ ಕಾರಣ ಯಾರಂತ ಹೇಳುವಾಗ ನಮ್ಮ ಅಣ್ಣ ಎಂಬುದಾಗಿ ನೋಡುತ್ತೇವೆ. ಹೀಗಿರುವಾಗ ನಾವು ರೋಮಾಪುರ ಪತ್ರಿಕೆ 3ನೇ ಅಧ್ಯಾಯ 10ರಿಂದ 18ನೇ ವಚನ ನೋಡುವಾಗ ಅಲ್ಲಿ ಸಂಪೂರ್ಣವಾಗಿ ಒಂದು ಮನುಷ್ಯನ ಒಂದು ಚಿತ್ರಣ, ಮನುಷ್ಯನು ಏನಾಗಿದ್ದಾನೆಂಬುದಾಗಿ, ಮನುಷ್ಯನು ದೇವರ ದೃಷ್ಟಿಯಲ್ಲಿ ಹೇಗೆ ಜೀವಿಸ್ತಾ ಇದ್ದಾನೆಂಬುದಾಗಿ, ಮನುಷ್ಯನು ದೇವರ ಚಿತ್ತದಲ್ಲಿ ಹೇಗೆ ಅವನು ಒಳಪಟ್ಟು ಜೀವಿಸ್ತಾ ಇದ್ದಾನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ನೋಡುವಾಗ ದೇವರ ದೃಷ್ಟಿಯಲ್ಲಿ ನೋಡುವಾಗ ಇಲ್ಲಿ ಮನುಷ್ಯನ ಒಂದು 3ನೇ ಅಧ್ಯಾಯ ರೋಮಾಪುರ ಪತ್ರಿಕೆ 3ನೇ ಅಧ್ಯಾಯ 10ರಿಂದ 18ನೇ ವಚನ ಓದ್ತೇನೆ ನಾವು. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದ್ರೂ ಇಲ್ಲ, ತಿಳುವಳಿಕೆ ಉಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲಾರು ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲಾರು ಕೆಲಸಕ್ಕೆ ಬರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದ್ರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರ ನಾಲಿಗೆಯಿಂದ ವಂಚನೆ ಮಾತುಗಳನ್ನು ಆಡುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದ ತುಂಬಿದೆ, ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತವೆ, ಅವರು ಹೋದ ದಾರಿಗಳಲ್ಲಿ ನಾಶನ ಸಂಕಟಗಳು ಉಂಟಾಗುತ್ತವೆ, ಸಮಾಧಾನದ ಮಾರ್ಗವನ್ನೇ ಅರಿಯರು, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುದಾಗಿ. ಈ ವಚನದಿಂದ ಸಹೋದರರು ನನಗೆ ಬಿಡಿಸಿ ಕೆಲವೊಂದು ವಚನಗಳು ಹೇಳಿದ್ರು. ನಾನು ಆವಾಗೆ ಕುಂತು ನಾವು ಓದಿ ಇಲ್ಲಿ ನೋಡುವಾಗ ಈ ವಾಕ್ಯದಲ್ಲಿ ಮನುಷ್ಯನ ಒಂದು 3 ರೀತಿಯ ಗುಣಗಳು ನಾವು ನೋಡುತ್ತೇವೆ. 10 ಮತ್ತು 11, 12 ವಚನ ಓದುವಾಗ ಮನುಷ್ಯನ ಒಂದು ಸ್ವಾಭಾವಿಕ ಗುಣ ನಾವು ನೋಡುತ್ತೇವೆ. 10, 11, 12 ಈ 3 ವಚನ ಓದುವಾಗ ಮನುಷ್ಯನ ಒಂದು ಸ್ವಾಭಾವಿಕ ಗುಣ ಎಂತ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ. ಅದು ನೋಡುವಾಗ ಆ ಕಾಯಿನಿಂದ ಹಿಡಿದು ಇಲ್ಲಿವರೆಗೆ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಪ್ರಾಣ ಕೊಡುವವರೆಗೆ ನೋಡುವಾಗ ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನು ಇಲ್ಲ, ದೇವರನ್ನು ಹುಡುಕುವನಿಲ್ಲ, ಎಲ್ಲಾರು ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲಾರು ಕೆಲಸಕ್ಕೆ ಬರದವರು, ಒಳ್ಳೆಯದನ್ನು ಮಾಡುವುದೇ ಇಲ್ಲ, ಒಬ್ಬನಾದ್ರೂ ಇಲ್ಲ ಎಂಬುದಾಗಿ ನೋಡುವಾಗ ಇದು ಮನುಷ್ಯನ ಒಂದು ಸ್ವಾಭಾವಿಕವಾದ ಗುಣ ನಾವು ನೋಡುತ್ತೇವೆ. ಹಾಗೆ 2ನೇ ಅಂಶ ನೋಡುವಾಗ ನಾವು 13, 14 ಅಂಶ ನೋಡುವಾಗ ಒಂದು ಮನುಷ್ಯನ ಒಂದು ದುರಾವಸ್ಥೆ ನೋಡುತ್ತೇವೆ ನಾವು. ಮನುಷ್ಯನ ಒಂದು ದುರಾವಸ್ಥೆ ನೋಡುವಾಗ ಅವರು ಗಂಟಲು ತೆರೆದಿರುವ ಸಮಾಧಿ ಆಗಿದೆ ಎಂಬುದಾಗಿ ತಿಳಿಸಿದರು. ನೋಡುವಾಗ ಸಮಾಧಿ ಹೇಗೆ ಒಂದು ಹೊಲಸುತನದಿಂದ ಸಮಾಧಿ ಒಳಗಡೆ ಹೇಗೆ ಅದು ಆ ಹುಳುಗಳು ಮತ್ತು ಎಲುಬುಗಳು ನಾರುವಂತದ್ದು ನೋಡುತ್ತೇವೆ. ಅದೇ ರೀತಿಯಾಗಿ ಮನುಷ್ಯನ ಒಂದು ಗಂಟಲು ಸಮಾಧಿ ಆಗಿದೆ ಎಂಬುದಾಗಿ ನಮ್ಮ ಸಹೋದರರು ನನಗೆ ತಿಳಿಸಿದರು ಎಂಬುದಾಗಿ ನೋಡುತ್ತೇವೆ. ನೋಡುವಾಗ ಅವರ ನಾಲಿಗೆಯಿಂದ ವಂಚನೆ ಮಾತುಗಳನ್ನು ಆಡ್ತಾರೆ ಎಂಬುದಾಗಿ ನೋಡುತ್ತೇವೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧ ಮಾತು ತುಂಬಿದೆ ಎಂಬುದಾಗಿ ನೋಡುವಾಗ ಇದೊಂದು ಮನುಷ್ಯನ ಸಂಪೂರ್ಣವಾದಂತ ಒಂದು ದುರವಸ್ಥೆ ನೋಡುತ್ತೇವೆ. ಅವರು ನೋಡುವಾಗ ಅವ್ರ ಗಂಟಲು, ಒಂದು ಮನುಷ್ಯನ ಒಂದು ನಾಲಿಗೆ, ಮನುಷ್ಯನ ಒಂದು ತುಟಿ ನೋಡುವಾಗ ಇದೆಲ್ಲ ಹೊಲಸುತನ ತುಂಬಿರುವಂತದ್ದು ಎಂಬುದಾಗಿ ನೋಡುತ್ತೇವೆ. ಹಾಗೆ ನಾವು 14ನೇ 15 ವಚನ 15, 16, 17, 18 ವಚನ ಓದುವಾಗ ಅಲ್ಲಿ ಒಂದು ಮನುಷ್ಯನ ಒಂದು ನಡೀತದ ಕುರಿತಾಗಿ ನಾವು ನೋಡುತ್ತೇವೆ. ಮನುಷ್ಯನ ನಡೀತದ ಸಂಪೂರ್ಣವಾಗಿ ಹೇಗಿದೆ ಎಂಬುದಾಗಿ ನೋಡುತ್ತೇವೆ. ಏನಂತ, ಅವರ ಕಾಲುಗಳು ಎಂಬುದಾಗಿ ಹೇಳುವಾಗ ಒಂದು ನಡತೆ, ಕಾಲು ಅಂತ ಹೇಳುವಾಗ ಒಂದು ನಡತೆಯನ್ನು ಸೂಚಿಸಿ ನೋಡುತ್ತೇವೆ. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರ ಪಡುತ್ತೇವೆ, ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ, ಸಮಾಧಾನದ ಮಾರ್ಗವನ್ನು ಅರಿಯರು, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಇದು ವಾಕ್ಯದಿಂದ ಅವರು ನಮಗೆ ಸಂಪೂರ್ಣವಾಗಿ ತಿಳಿಸಿದರು ಎಂಬುದಾಗಿ ನೋಡುತ್ತೇವೆ. ಮನುಷ್ಯನ ಹೇಗಿದ್ದಾನೆ ಎಂಬುದಾಗಿ, ಮನುಷ್ಯನ ಗುಣ ಹೇಗಿದೆ ಎಂಬುದಾಗಿ, ಮನುಷ್ಯನ ಒಂದು ಅವನ ಸ್ಥಿತಿ ಹೇಗಿದೆ ಎಂಬುದಾಗಿ, ಮನುಷ್ಯನು ನೋಡುವಾಗ ನೀತಿವಂತನಿಲ್ಲ, ಒಬ್ಬನಾದ್ರಿಲ್ಲ ಎಂಬುದಾಗಿ ಇದು ಒಂದು ಸ್ವಾಭಾವಿಕ ಗುಣ. ಮನುಷ್ಯನ 2ನೇ ಅಂಶ ನೋಡುವುದರಲ್ಲಿ ದುರ್ವಾಸನೆ ನೋಡುತ್ತೇವೆ. ಅವನ ಬಾಯಿ, ಗಂಟಲು, ನಾಲಿಗೆ, ತುಟಿ ನೋಡುವಾಗ ದುರ್ವಾಸನೆಯನ್ನು ತುಂಬಿರುವಂತದ್ದು ನೋಡುತ್ತೇವೆ. ಆದ್ರೆ 15, 16, 17, 18 ವಚನ ನೋಡುತ್ತೇವೆ. ಅಲ್ಲಿ ಒಂದು ಮನುಷ್ಯನ ಒಂದು ನಡೀತದ ಕುರಿತಾಗಿ ನಾವು ನೋಡುತ್ತೇವೆ. ಒಂದು ಮನುಷ್ಯ ಇಂಥ ಒಂದು ಕಾರ್ಯ ಮಾಡಿದಂತ ಮನುಷ್ಯರು, ಇಂಥ ಒಂದು ಜೀವಿತದಲ್ಲಿ ಜೀವಿಸುವಂತ ಮನುಷ್ಯರು, ಅವರಿಗೆ ಒಂದಲ್ಲ ಒಂದು ದಿನ ನೋಡುತ್ತೇವೆ. ಇಲ್ಲಿ ನೋಡುವಾಗ 19ನೇ ವಚನ ನೋಡುವಾಗ, ಹೀಗೆ ಎಲ್ಲಾರ ಬಾಯಿ ಕೆಟ್ಟು ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವಂಥದ್ದು ನೋಡುತ್ತೇವೆ. ಈ ಒಂದು ಅಪರಾಧಿ ಸ್ಥಾನದಲ್ಲಿ ನಾನು ನಿಲ್ಲಬೇಕಾಗಿತ್ತು.
ಈ ಒಂದು ಅಪರಾಧ ಸ್ಥಾನದಲ್ಲಿ ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬದೇ ಇದ್ದಾಗ ಈ ಸ್ಥಾನದಲ್ಲಿ ನಾನು ಒಬ್ಬ ಸೇರಿದ್ದೇನೆ ಎಂಬುದಾಗಿ ನೋಡುತ್ತೇವೆ. ಈ ಸ್ಥಾನದಲ್ಲಿ ಸೇರಿ ನೋಡುವಾಗ ನಾವು ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುತ್ತದೆ ಎಂಬುದಾಗಿ ನೋಡುತ್ತೇವೆ. ನಾವು ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನ ನಂಬದೇ ಇರುವಂತ ಸಮಯದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕಾರ ಮಾಡುವ ಸಮಯದಲ್ಲಿ ನೋಡುವಾಗ ನಾನು ಸಹ ಈ ಒಂದು ಲೋಕದ ಮುಂದೆ ನಿಂತು, ಅದು ದೇವರ ಮುಂದೆ ನಿಂತು ನಾವು ಅಪರಾಧಿಯಾಗಿ ನಿಲ್ಲುವಂಥದ್ದು ನೋಡುತ್ತೇವೆ. ಇದು ತಿಳಿಸಿರಿ ಎಂಬುದಾಗಿ ನೋಡುತ್ತೇವೆ. ಹಾಗೆ ನೋಡುವಾಗ ನಾವು ರೋಮಾಪುರ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ನೋಡುವಾಗ ಅಲ್ಲಿ ನೋಡುವಾಗ, ಇದು ಸಹ ನನಗೆ ವಾಕ್ಯವನ್ನು ತಿಳಿಸಿರು ಎಂತ ದುಷ್ಟತನವನ್ನು ನಡೆಸುವವರು ಎಂಬುದಾಗಿ ನೋಡುತ್ತೇವೆ. ಈ ದುಷ್ಟರು ಯಾರು ಅಂತ ಹೇಳುವಾಗ ನಾವು ಕೀರ್ತನೆಗಳು 9ನೇ ಅಧ್ಯಾಯ 17ನೇ ವಚನ ನೋಡುವಾಗ ಅಲ್ಲಿ ದೇವರನ್ನು ಅಲಕ್ಷ್ಯ ಮಾಡುವ ಜನ ಎಂಬುದಾಗಿ ನೋಡುತ್ತೇವೆ. ನಾನು ಸಹ ಒಂದು ದಿನ ಕರ್ತನಾದ ಯೇಸು ಕ್ರಿಸ್ತನ ನಂಬದ ಸಮಯದಲ್ಲಿ ದುಷ್ಟತನದಲ್ಲಿ ಜೀವಿಸಿದಂತ ವ್ಯಕ್ತಿ, ದುಷ್ಟತನದಲ್ಲಿ ಇದ್ದಂತ ವ್ಯಕ್ತಿ ಎಂಬುದಾಗಿ ನೋಡುತ್ತೇವೆ, ದುಷ್ಟರು ಎಂಬುದಾಗಿ ನೋಡುತ್ತೇವೆ. ಹಾಗೆ ನೋಡುವಾಗ ಅಲ್ಲಿ 18 ನೋಡುವಾಗ ಮನುಷ್ಯರ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಡಗಿಸುವರಾದ ಮನುಷ್ಯರ ಎಲ್ಲಾ ವಿಧದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ಬರ್ತದೆ ಎಂಬುದಾಗಿ ನೋಡುತ್ತೇವೆ. ಈ ಒಂದು ಭಕ್ತಿಹೀನತೆಯಲ್ಲಿ ಜೀವಿಸಿದಂತ ನಮ್ಮ ಜೀವಿತ, ದುಷ್ಟತನವನ್ನು ಮಾಡಿ ಜೀವಿಸಿದಂತ ನಮ್ಮ ಜೀವಿತ, ಈ ಒಂದು ಕಾರ್ಯಗಳು ಮಾಡಿರುವಂತ ಮನುಷ್ಯರ ಮೇಲೆ ಪರಲೋಕದಿಂದ ದೇವರ ಕೋಪ ಬರುತ್ತದೆ ಎಂಬುದಾಗಿ ನೋಡುತ್ತೇವೆ. ಪರಲೋಕದಿಂದ ದೇವರ ಕೋಪ ತೋರಿ ಬರ್ತದೆ ಎಂಬುದಾಗಿ ನೋಡುತ್ತೇವೆ. ಆದ್ರೆ ನೋಡುವಾಗ ಇಲ್ಲಿ ಮುಂದೆ ನಾವು ನೋಡುವಾಗ ದೇವರು ತನ್ನ ಸೃಷ್ಟಿಯ ಮೂಲಕ, ತನ್ನ ಸೃಷ್ಟಿ ಕಾರ್ಯಗಳ ಮೂಲಕ ಮನುಷ್ಯನಿಗೆ ಒಂದು ಸುವಾರ್ತೆ ತಿಳಿಸುತ್ತಾನೆ ಎಂಬುದಾಗಿ ನೋಡುತ್ತೇವೆ. ತನ್ನನ್ನು ತಾನು ಸೃಷ್ಟಿಯ ಮೂಲಕ ಆತನು ಮಾತಾಡುತ್ತಾನೆ ಎಂಬುದಾಗಿ ನೋಡುವಾಗ, ಆದ್ರೆ ನಾವು ಏನು ಮಾಡಿದೆ ಎಂಬುದಾಗಿ ನೋಡುವಾಗ ಅಲ್ಲಿ ದೇವರ ಸ್ಥಾನದಲ್ಲಿ ಕಾಣಬೇಕಾದ ನಾವು, ಆದ್ರೆ ದೇವರ ಸ್ಥಾನದಲ್ಲಿ ನಾವು ಯಾರ್ಯಾರು ಇಟ್ಟಿದೆ ಎಂಬುದಾಗಿ 23ನೇ ವಚನ ಸಂಪೂರ್ಣವಾಗಿ ತಿಳಿಸಿ ನೋಡುವಾಗ, ದೇವರ ಸ್ಥಾನದಲ್ಲಿ ಯಾರನ್ನು ನಾವು ಇಟ್ಟಿವೆ ಎಂಬುದಾಗಿ ಹೇಳುತ್ತೆ ನೋಡುವಾಗ. ಇವತ್ತು 23ನೇ ವಚನ ನೋಡುವಾಗ, ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗುವ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು ಎಂಬುದಾಗಿ ನೋಡುತ್ತೇವೆ. ದೇವರು ಇರಬೇಕಾದಂತ ಸ್ಥಾನದಲ್ಲಿ, ದೇವರನ್ನು ಇಡಬೇಕಾದಂತ ಸ್ಥಾನದಲ್ಲಿ ಮನುಷ್ಯನು ಏನ್ ಮಾಡಿದ್ವಿ ಅಂತ ಹೇಳುವಾಗ, ನಮ್ಮ ಹೃದಯ ನೋಡುವಾಗ ನಾವು ಮನುಷ್ಯನನ್ನು ಪೂಜೆ ಮಾಡುವಂತವ್ರು, ಪಶುಗಳನ್ನು ನಾವು ಪೂಜೆ ಮಾಡುವಂತವ್ರು, ಪಕ್ಷಿಗಳನ್ನು ಪೂಜೆ ಮಾಡುವಂತವ್ರು, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡು ಜೀವನ ಮಾಡುವಂತವ್ರು ಎಂಬುದಾಗಿ ನೋಡುತ್ತೇವೆ. ಅದು ನಾವು ಮುಂದೆ ತಿಳಿಸ ನೋಡುವಾಗ ಅಲ್ಲಿ ದೇವರು ಮನುಷ್ಯನನ್ನು ಏನು ಮಾಡಿದನು ಎಂಬುದಾಗಿ ನೋಡುವಾಗ ನಾವು 24ನೇ ವಚನ ನೋಡುವಾಗ ಏನಂತ, ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು ಎಂಬುದಾಗಿ ನೋಡುತ್ತೇವೆ. 24ನೇ ವಚನ ಬಿ ಭಾಗದಲ್ಲಿ ನೋಡುತ್ತೇವೆ ನಾವು, ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು ಎಂಬುದಾಗಿ ನೋಡುತ್ತೇವೆ. ಕೆಟ್ಟತಾದ ನಡತೆಗೆ ಒಪ್ಪಿಸಿದನು ಎಂಬುದಾಗಿ ನೋಡುತ್ತೇವೆ. ಹಾಗೆ 26ನೇ ವಚನದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಮತ್ತೆ ಕಾಮಾಭಿಲಾಷೆಗೆ ಒಪ್ಪಿಸಿದನು ಎಂಬುದಾಗಿ ನೋಡುತ್ತೇವೆ. ಮೊದಲನೇದಾಗಿ ದೇವರು ಹೊಲಸಾದ ನಡತೆಗೆ ಒಪ್ಪಿಸಿದನು. ಎರಡನೇದಾಗಿ ನಾವು ನೋಡುತ್ತೇವೆ ಕಾಮಾಭಿಲಾಷೆಗೆ ಒಪ್ಪಿಸಿದನು ಎಂಬುದಾಗಿ ನೋಡುತ್ತೇವೆ. ನಾವು 28ನೇ ವಚನ ಬಿ ಭಾಗದಲ್ಲಿ ನೋಡುವಾಗ, ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ 3 ರೀತಿಯಿಂದ ನೋಡುತ್ತೇವೆ, ಒಪ್ಪಿಸಿದನು ಎಂಬುದಾಗಿ ನೋಡುತ್ತೇವೆ. ಈ ವಿಷಯ ನಾವು ಸಹೋದರನಿಗೆ ತಿಳಿಯಪಡಿಸಿದರೆ ಎಂಬುದಾಗಿ ನೋಡುತ್ತೇವೆ. ಈ ಅನಿಷ್ಟ ಭಾವದಲ್ಲಿ ನೋಡುವಂತ, ಆದ್ರೆ ಇದೆಲ್ಲ ಮಾಡುವಂತ ಮನುಷ್ಯರು, ಅದೇ 37ನೇ ವಚನ ನೋಡುವಾಗ, ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಮರಣಕ್ಕೆ ಪಾತ್ರ ಎಂಬುದಾಗಿ ನೋಡುತ್ತೇವೆ. ಅಲ್ಲಿ ನಾವು ರೋಮಾಪುರ ಪತ್ರಿಕೆ 3ನೇ ಅಧ್ಯಾಯ ನೋಡುವಾಗ ನಾವು ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲಬೇಕಾದಂತ ಸ್ಥಾನದಲ್ಲಿ ನಾವಿದ್ದೇವೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತ ನಂಬಿದಾಗ ನಾವು ಆ ಸ್ಥಾನದಿಂದ ನಾವು ಇಲ್ಲ ಎಂಬುದಾಗಿ ನೋಡುತ್ತೇವೆ. ಆದ್ರೆ ಇಲ್ಲಿ ನೋಡುವಾಗ ಇಲ್ಲಿ ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆ ಎಂಬುದಾಗಿ ಸಹೋದರ ತಿಳಿಸಿರಿ ಎಂಬುದಾಗಿ ನೋಡುತ್ತೇವೆ. ಇಂಥವುಗಳನ್ನು ನಡೆಸುವಂತವ್ರು ಮರಣಕ್ಕೆ ಪಾತ್ರ ಎಂಬುದಾಗಿ. ಹಾಗೆ ನಾವು 2ನೇ ಅಧ್ಯಾಯ 9ನೇ ವಚನ ನೋಡುತ್ತೇವೆ ಅಂತ, ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರ ಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು ಎಂಬುದಾಗಿ ನೋಡುತ್ತೇವೆ. ಕಷ್ಟವನ್ನು ನಡೆಸುವಂತ ಮನುಷ್ಯರು, ಕಷ್ಟವನ್ನು ಮತ್ತು ಕೆಟ್ಟದನ್ನು ಮಾಡುವಂತ ಮನುಷ್ಯರು, ಕೆಟ್ಟದನ್ನು ನಡೆಸುವಂತ ಮನುಷ್ಯನು, ಆ ಮನುಷ್ಯನಿಗೆ ನೋಡುವಾಗ ಕಷ್ಟವು ಸಂಕಟವನ್ನು ಬರುತ್ತದೆ ಎಂಬುದಾಗಿ ನೋಡುತ್ತೇವೆ. ಆದ್ರೆ ನಾವು ಅದೇ 2ನೇ ಅಧ್ಯಾಯ 4ನೇ ವಚನ ನೋಡುವಾಗ, ಆತನ ಅಪಾರವಾದ ದಯ, ಸಾನ, ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯ, ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆ ಎಂಬುದು ನಿನಗೆ ಗೊತ್ತಿಲ್ಲವೋ ಎಂಬುದಾಗಿ ನೋಡುತ್ತೇವೆ. 5ನೇ ವಚನ ನೋಡುವಾಗ, ನೀನು ನಿನ್ನ ಮಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ
ದೇವರ ಕೋಪವನ್ನು ಕೂಡಿಟ್ಟುಕೊಳ್ತಾ ಇದ್ದೆ ಎಂಬುದಾಗಿ ನೋಡುತ್ತೇವೆ. ಇದು ಸೇರಿ ನೋಡುವಾಗ ನಾವು ದೇವರ ಒಂದು ಅಪಾರವಾದಂತ ಒಂದು ದಯ, ದೇವರ ಅಪಾರವಾದಂತ ಒಂದು ಸಹನೆ, ದೇವರ ಅಪಾರವಾದಂತ ಒಂದು ದೀರ್ಘ ಶಾಂತಿಗಳನ್ನು ನಾವು ಅಸಡ್ಡೆ ಮಾಡಿದಂತ ಜನರು. ನಮ್ಮ ಮನಸ್ಸು ಬೇರೆ ಮಾಡಿಕೊಳ್ಳೋದಕ್ಕೆ ದೇವರ ಉಪಕಾರವು ನಮ್ಮ ಮನಸ್ಸಿಗೆ ಪ್ರೇರೇಪಣೆ ಮಾಡಿದ್ರು ಸಹ ನಾವು ಏನ್ ಮಾಡ್ತಾ ಇದೀವಿ ನೋಡುವಾಗ ನಾವು ಮಂಡತನವನ್ನು ಮಾಡ್ತಾ ಇದ್ದೇವೆ. ಪಶ್ಚಾತ್ತಾಪ ಇಲ್ಲದ ಮನಸ್ಸನ್ನು ಅನುಸರಿಸ್ತಿದೆ ಎಂಬುದಾಗಿ ನೋಡುತ್ತೇವೆ. ಇದೆಲ್ಲ ಮಾಡೋದ್ರಿಂದ ಏನಂತ ನೋಡುವಾಗ ದೇವರ ಕೋಪ ಅದು ನ್ಯಾಯವಾದ ತೀರ್ಪು ಪ್ರಕಟವಾಗೋ ದಿವಸ ಬರುತ್ತದೆ ಎಂಬುದಾಗಿ ನೋಡುತ್ತೇವೆ. ಇದೆಲ್ಲ ವಾಕ್ಯದಿಂದ ತಿಳಿಸಿದಾಗ ಅವಾಗ ನಮಗೆ ಗೊತ್ತಾಯ್ತು ಮನುಷ್ಯನ ಸ್ಥಿತಿ ಹೇಗಿದೆ ಎಂಬುದಾಗಿ. ಆಗ ನಾನು ನೋಡುವಾಗ ನಾವು ಯೆಹೋವನ ಬರೆದ ಸುವಾರ್ತೆ 1ನೇ ಅಧ್ಯಾಯ ನೋಡುತ್ತೇವೆ. 1ನೇ ಅಧ್ಯಾಯ ನೋಡುವಾಗ ಅಲ್ಲಿ ಅದ 1ನೇ ಅಧ್ಯಾಯ 12ನೇ ವಚನ ನೋಡುವಾಗ ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಮೇಲೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟವರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆ ಎಂಬುದಾಗಿ ನೋಡುತ್ತೇವೆ. ಇದೆಲ್ಲವನ್ನು ನಾನು ಹೇಳ್ಕೊಂಡಾಗ ನೋಡುವಾಗ ಆದ್ರೆ ಅದಕ್ಕಿಂತ ಹಿಂದೆ ವಚನ 11ನೇ ವಚನ ನೋಡುವಾಗ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಎಂಬುದಾಗಿ ನೋಡುತ್ತೇವೆ. ದೇವರು ತಾನು ಇಸ್ರೇಲರನ್ನು ಆರಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. ಆರಿಸಿಕೊಂಡಾಗ ನೋಡುವಾಗ ಅವರು ಸ್ವಂತ ಜನರು ಆತನನ್ನು ಅರಿಯಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಆದ್ರೆ ರೋಮಪುರ ಪತ್ರಿಕೆ 10ನೇ ಅಧ್ಯಾಯ ನೋಡುವಾಗ ದೇವರಲ್ಲಿ ನೋಡುವಾಗ ಅಲ್ಲಿ ದೇವರು ದಿನವೆಲ್ಲ ಅವಿದ್ಯರಾಗಿ ಮಾತನಾಡುವಂತ ಜನರನ್ನು ದಿನವೆಲ್ಲ ಆತನು ಕೈ ಚಾಚಿ ಕರೆದನೆಂಬುದಾಗಿ ನೋಡುತ್ತೇವೆ. ಆದ್ರೆ ಅವರು ಬರಲಿ ಎಂಬುದಾಗಿ ನೋಡುತ್ತೇವೆ. ಆದ್ರೆ ದೇವರು ನಮಗೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗ ಅಧಿಕಾರ ಕೊಟ್ಟನೆಂಬುದಾಗಿ ನೋಡುತ್ತೇವೆ. ಇದರಲ್ಲಿ ಸಹ ನಾನು ಆತನನ್ನು ಅಂಗೀಕಾರ ಮಾಡಿಕೊಂಡನೆಂಬುದಾಗಿ ನೋಡುತ್ತೇವೆ. ಆತನನ್ನು ನಾನು ಹೇಗೆ ಅಂಗೀಕಾರ ಮಾಡಿಕೊಂಡನೆಂಬುದಾಗಿ ನಾವು ನೋಡುತ್ತೇವೆ. ನಾವು ರೋಮಪುರ ಪತ್ರಿಕೆ 10ನೇ ಅಧ್ಯಾಯ ನೋಡುತ್ತೇವೆ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಹೇಗೆ ಅಂಗೀಕಾರ ಮಾಡಿಕೊಂಡನೆಂಬುದಾಗಿ ನೋಡುತ್ತೇವೆ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರದಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದಾಗಿ ನೋಡುತ್ತೇವೆ. ನಾನು ಇದೆಲ್ಲ ಓದಿದಾಗ ಓದಿ ಅದನ್ನ ಸಂಪೂರ್ಣವಾಗಿ ತಿಳ್ಕೊಂಡಾಗ ಅದು ನೋಡುವಾಗ ಅಲ್ಲಿ ನೋಡುತ್ತೇವೆ ನಾನು, ಅದೇನೆಂದರೆ ನೀನು ಯೇಸುವನ್ನೇ ಆತನು ನಮ್ಮ ಕರ್ತನೆಂಬುದಾಗಿ ನಾನು ನಂಬಿದ್ದೇನೆ ಎಂಬುದಾಗಿ ನೋಡುತ್ತೇವೆ. ಅದರಿಂದ ಬಾಯಿಯಿಂದ ಅರಿಕೆ ಮಾಡಿಕೊಂಡನೆಂಬುದಾಗಿ ನೋಡುತ್ತೇವೆ. ದೇವರು ಆತನನ್ನು ಸತ್ತರದಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ರಕ್ಷಣೆ ಆಗುವುದು ಎಂಬುದಾಗಿ ನೋಡುತ್ತೇವೆ. ನಾನು ಆತನನ್ನು ನಂಬಿಕೊಂಡೆ, ಆತನೇ ಕರ್ತನ ಎಂಬುದಾಗಿ ನಾನು ಹೇಳಿಕೊಂಡೆ. ಕರ್ತನಂತ ಹೇಳುವಾಗ ನಮ್ಮ ಜೀವಿತಗಳನ್ನು, ನಮ್ಮ ಹೃದಯಗಳನ್ನು ಆಳುವಂತ ದೇವರಿಗೆ ಆತನು ಕರ್ತನೆಂಬುದಾಗಿ ನೋಡುತ್ತೇವೆ. ನಮ್ಮ ಎಲ್ಲಾ ಕಾರ್ಯಗಳು, ಎಲ್ಲಾ ಕೆಲಸಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಸ್ತೇನೆ ಎಂಬುದಾಗಿ ನೋಡುತ್ತೇವೆ. ಆತನೇ ಬಾಯಿಂದ ಅರಿಕೆ ಮಾಡಿಕೊಂಡೇನೆ ಎಂಬುದಾಗಿ ನೋಡುತ್ತೇವೆ. ಆಮೇಲೆ ಬಾಯಿಂದ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ, ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡಿಕೊಳ್ಳುವ ಮೂಲಕ ರಕ್ಷಣೆ ಆಗುತ್ತದೆ ಎಂಬುದಾಗಿ ನೋಡುತ್ತೇವೆ. ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ಅಂಗೀಕಾರ ಮಾಡಿಕೊಂಡು ಆತನನ್ನು ಬಾಯಿಂದ ಅರಿಕೆ ಮಾಡಿಕೊಂಡಿದ್ದೇನೆ, ನನಗೆ ರಕ್ಷಣೆ ಆಯಿತು. ಕರ್ತನಾದ ಯೇಸು ಕ್ರಿಸ್ತನನ್ನು ಹೃದಯದಿಂದ ನಂಬಿದ್ದೇನೆ, ಆತನ ಮೂಲಕ ನನಗೆ ನೀತಿ ದೊರಕಿತು ಎಂಬುದಾಗಿ ನೋಡುತ್ತೇವೆ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಮೇಲೆ ಮಾಡಿದನೆಂಬುದಾಗಿ ಸಂಪೂರ್ಣವಾದಂತಹ ಸಿಲುಬೆಯ ಚಿತ್ರ ನೋಡುತ್ತೇವೆ. ಆ ಕರ್ತನಾದ ಯೇಸು ಕ್ರಿಸ್ತನು ಸುಮಾರು 6 ತಾಸುಗಳ ಕಾಲ ಆತನು ಬಾಧೆ ಪಟ್ಟನೆಂಬುದಾಗಿ ನೋಡುತ್ತೇವೆ. ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ನೋಡುತ್ತೇವೆ. ಅಲ್ಲಿ ಆತನನ್ನು ಸಿಲುಬೆಗೆ ಹಾಕಿದಾಗ 9 ಗಂಟೆ, ಆತನು ಪ್ರಾಣ ಬಿಟ್ಟಾಗ 3 ಗಂಟೆ ಎಂಬುದಾಗಿ ನೋಡುತ್ತೇವೆ. ಅದರ ಮಧ್ಯದಲ್ಲಿ 6 ತಾಸು ಆತನು ನಮಗೋಸ್ಕರ ಬಾಧೆ ಅನುಭವಿಸಿದನು ಎಂಬುದಾಗಿ, ನಮಗೋಸ್ಕರ ಆತನು ಕಷ್ಟ ಅನುಭವಿಸಿದನು ಎಂಬುದಾಗಿ, ನನಗೋಸ್ಕರ ದೇವರ ರಾಜ್ಯವನ್ನು, ದೇವರ ಸ್ಥಾನವನ್ನು, ದೇವರ ಸಿಂಹಾಸನ ಬಿಟ್ಟು ಆತನು ಮನುಷ್ಯನಾಗಿ ಬಂದನು ಎಂಬುದಾಗಿ ನೋಡುತ್ತೇವೆ. ನಾವು ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ ನೋಡ್ತೇವೆ. ಅಲ್ಲಿ ನೋಡುವಾಗ ಮಕ್ಕಳು ರಕ್ತ ಮಾಂಸಧಾರಿಗಳ ಆಗಿದ್ದರಿಂದ ಆತನು ಅವರಂತೆ ಆದನೆಂಬುದಾಗಿ ನಾನು ನಂಬಿದ್ದೇನೆ. ಹಾಗೆ ಮುಂದೆ ವಚನ ನೋಡುವಾಗ ನೀವು ಆತನು ಸಹೋದರಿಗೆ ಸಮನಾಗಿ ಬರಬೇಕಾಗಿ ಬಂತು ಎಂಬುದಾಗಿ ನೋಡುತ್ತೇವೆ. ಆತನು ಸಹೋದರಿಗೆ ಸಮನಾಗಿ ಬರಬೇಕು ಬಂದನೆಂಬುದಾಗಿ ನೋಡುತ್ತೇವೆ. ಆದ್ರೆ ದೇವರು ಅಂತಹವರಾದ ನಮ್ಮನ್ನು ನಾವು ಕೆಟ್ಟತನದಲ್ಲಿ ಜೀವಿಸಿದಂತ ನಮ್ಮನ್ನು ತನ್ನ ಪ್ರಿಯ ಮಗನ ಮುಖಾಂತರ, ತನ್ನ ಪ್ರಿಯ ಕುಮಾರನ ಮುಖಾಂತರ ಆತನು ನಮ್ಗೆ ಕೊಟ್ಟನು. ಈ ಲೋಕಕ್ಕೆ ಆತನು ರಕ್ಷಣೆ ಆಗಬೇಕೆಂಬುದಾಗಿ ಆತನನ್ನು ಕೊಟ್ಟನೆಂಬುದಾಗಿ ನೋಡುತ್ತೇವೆ. ನಾನು ಆತನನ್ನು ಸಂಪೂರ್ಣವಾಗಿ ನಂಬಿಕೊಂಡಾಗ, ಆತನನ್ನು ಬಾಯಿಂದ ಅರಿಕೆ ಮಾಡಿಕೊಂಡಾಗ ನನಗೆ ರಕ್ಷಣೆ ಆಯ್ತು ಎಂಬುದಾಗಿ ನೋಡುತ್ತೇವೆ. ಆತನನ್ನು ಹೃದಯದಿಂದ ನಂಬಿದಾಗ ನನಗೆ ನೀತಿವಂತರಾಗಿತ್ತು ಎಂಬುದಾಗಿ ನಾವು ದೇವರ ವಾಕ್ಯದಿಂದ ನೋಡುತ್ತೇವೆ. ದೇವರು ನಾನು ನಂಬುವುದಕ್ಕೆ ಇಲ್ಲಿವರೆಗೆ ಸಹಾಯ ಮಾಡಿದ್ದಾನೆ. ನಾನು 2000
8ರಿಂದ 12ವರೆಗೆ 2008ರಿಂದ 2012ವರೆಗೆ 12 ವಿಷಯವರೆಗೆ ನಾನು ದೇವರ ಸಭೆಗೆ ನೇರವಾಗಿ ನಾವು ಹೋಗುವಂತದ್ದು ಒಂದು ದಿನ ಆದ್ರೂ ನಾನು ತಪ್ಪಿಸಿಲ್ಲ. ಆದ್ರೆ ನಮ್ಮ ಜೀವಿತ ಅದು ಆತ್ಮಿಕವಾದಂತಹ ಅಭಿವೃದ್ಧಿ ಜೀವಿತ ಇಲ್ಲ. ಆದ್ರೆ 2012ರಿಂದ ಹಿಡಿದು ಇಲ್ಲಿವರೆಗೆ ದೇವರ ಮಹಾಕೃಪೆಯಿಂದ ಸಹೋದರ ವಾಕ್ಯವನ್ನು ಹೇಳುವುದರ ಮುಖಾಂತರ ಅವ್ರ ಮುಖಾಂತರ ನಾನು ಇಲ್ಲಿವರೆಗೆ ದೇವರ ಸಭೆಯಲ್ಲಿ ದೇವರ ಕುಟುಂಬದಲ್ಲಿ ನಾವು ದಿನಾಲು ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕೆ ದೇವರು ನಮಗೆ ಸಂಪೂರ್ಣವಾದ ಸತ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಆತನನ್ನು ಸ್ತೋತ್ರ ಸಲ್ಲಿಸುವಂತವರಾಗಿರ್ಬೇಕು. ದೇವರ ವಾಕ್ಯ ಹೇಳ್ತದೆ ನೋಡುವಾಗ, ಮೊದಲು ನೀನು ನಂಬು ಎಂಬುದಾಗಿ, ಮೊದಲು ನೀನು ನಿನ್ನ ಮನೆಗೆ ಸಾಕ್ಷಿಯಾಗಿರು ಎಂಬುದಾಗಿ, ಮೊದಲು ನಿನ್ನ ಮನೆಗೆ ನೀನು ಬೆಳಕಾಗಿರು ಎಂಬುದಾಗಿ ಅನೇಕ ವಿಷಯಗಳು ತಿಳಿಸಿದಾಗ ನಾನು ಸಂಪೂರ್ಣವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡೆ. ಆತನೇ ನನ್ನ ರಕ್ಷಕನು, ಒಡೆಯನು, ಕರ್ತನೆಂಬುದಾಗಿ ನಾನು ನಂಬಿಕೊಂಡೆ. ಆತನು ಸತ್ತರಿಂದ ಎದ್ದು ಬಂದನೆಂಬುದಾಗಿ ಅನೇಕ ವಾಕ್ಯದಿಂದ ಅನೇಕ ವಿಷಯಗಳನ್ನು ನನಗೆ ತಿಳಿಯಪಡಿಸಿದಾಗ ನಾನು ಸಂಪೂರ್ಣವಾಗಿ ದೇವರನ್ನು ನಂಬಿದ್ದೇನೆ ಎಂಬುದಾಗಿ ನೋಡುತ್ತೇವೆ. ನಂಬಿಕೊಂಡು ಅಲ್ಲಿ 2012ರಿಂದ ಹಿಡಿದು ಇಲ್ಲಿವರೆಗೆ ಸಂಪೂರ್ಣವಾದ ಮನಸ್ಸಿನಿಂದ, ಸಿದ್ಧವಾದ ಮನಸ್ಸಿನಿಂದ ನಾನು ಜೀವಿಸ್ತಾ ಇದ್ದೇನೆ ಎಂಬುದಾಗಿ ನೋಡುತ್ತೇವೆ. ಇದಕ್ಕೆಲ್ಲ ಕಾರಣ ಏನಂತ ನೋಡುವಾಗ, ಸಹೋದರರಾದಂತ ಮತ್ತು ಟಿಜೆ ಮತ್ತೆ ಬ್ರದರ್ ನಮಗೆ ವಾಕ್ಯವನ್ನು ನೀಡಿದಾಗ ನಾನು ಕಿವಿ ಕೊಡ್ತಾ ಇದ್ದಿಲ್ಲ. ಆದ್ರೆ ನಮ್ಮ ಅಣ್ಣ ದೇವರ ವಾಕ್ಯದಿಂದ ನನಗೆ ಸಂಪೂರ್ಣವಾದ ಎಲ್ಲಾ ವಚನಗಳು ತಿಳಿಸಿ ಹೇಳಿದಾಗ ನಾನು ಅವತ್ತಿನಿಂದ ಶುರು ಮಾಡಿದ್ದ ನಾನು ಇಲ್ಲಿವರೆಗೆ ನಾನು ಇನ್ನಾದ್ರೂ ಈ ಬೈಬಲ್ ಓದನ್ನು ನಿಲ್ಲಿಸಿಲ್ಲ ಎಂಬುದಾಗಿ ನೋಡುತ್ತೇವೆ. ಇದು ದೇವರ ಕೃಪೆ ಎಂಬುದಾಗಿ ನೋಡುತ್ತೇವೆ. ಆ ದೇವರ ಕೃಪೆ ನನ್ನನ್ನು ಕರ್ತನಾದ ಯೇಸು ಕ್ರಿಸ್ತನ ಮಗನಾಗಿ ಮಾಡಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಆತನೇ ನನಗೆ ಮಗ. ಇನ್ನೂ ಒಂದು ವಚನ ಹೇಳಿದರೆ ನೋಡುವಾಗ, ನಾವು ರೋಮಪುರ ಪತ್ರಿಕೆ 5ನೇ ಅಧ್ಯಾಯ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟಾಗ ನಾವೇನಾಗಿದ್ವಿ ಎಂಬುದಾಗಿ ರೋಮಪುರ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ತಿಳಿಸ್ತದೆ ಎಂಬುದಾಗಿ ನೋಡುತ್ತೇವೆ. ಆತನು ಪ್ರಾಣ ಕೊಟ್ಟಾಗ ಏನಾಗಿದ್ವಿ ಅಂತ ಹೇಳುವಾಗ ನಾವು ಅಸಕ್ತರಾಗಿದ್ದೇವೆ ಎಂಬುದಾಗಿ ನೋಡುತ್ತೇವೆ. ಆತನು ನಮಗೋಸ್ಕರ ಪ್ರಾಣ ಕೊಟ್ಟಾಗ ನಾವು ಭಕ್ತಿಹೀನರಾಗಿದ್ದೇವೆ ಎಂಬುದಾಗಿ ನೋಡುತ್ತೇವೆ. ಆದ್ರೆ 8ನೇ ವಚನ ಹೇಳ್ತದೆ ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನನ್ನ ಪ್ರಾಣ ಕೊಟ್ಟಾಗ ನಾವೇನಾಗಿದ್ದೇವೆ ತಿಳಿಸುವಂತ ನೋಡುವಾಗ ನಾವು ಪಾಪಿಗಳಾಗಿದ್ದೇವೆ ಎಂಬುದಾಗಿ, ಪಾಪದಲ್ಲಿ ಇದ್ದೇವೆ ಎಂಬುದಾಗಿ ನಾವು ಪೇತ್ರನ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ ನೋಡುತ್ತೇವೆ. ಪಾಪ ಮತ್ತು ಎಫೆಸದವರ ಪತ್ರಿಕೆ 2ನೇ ಅಧ್ಯಾಯ ನೋಡುವಾಗ ಪಾಪ ಮತ್ತು ಅಪರಾಧಗಳ ಮಧ್ಯೆ ಸತ್ತಿದ್ದೇವೆ ಎಂಬುದಾಗಿ ನೋಡುತ್ತೇವೆ. ಆ ಒಂದು ಸತ್ತವರಿಗೋಸ್ಕರ ಆತ ನಮ್ಮ ಕರ್ತನಾದ ಪಾಪ ಮತ್ತು ಅಪರಾಧಗಳ ಮಧ್ಯೆ ಸತ್ತವರಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಆದ್ರೆ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಾವು ಅದೇ 9ನೇ ವಚನ ಹೇಳ್ತದ, ರೋಮ 5ನೇ ಅಧ್ಯಾಯ 9ನೇ ವಚನ ನೋಡುವಾಗ ನಾವು ಈಗ ಏನಾಗಿದೆ ಅಂತ ಹೇಳುವಾಗ ಆತನ ರಕ್ತದಿಂದ ನೀತಿವಂತರಾಗಿದ್ದೆ ಎಂಬುದಾಗಿ, ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ನೀತಿವಂತರಾಗಿದೆ ಎಂಬುದಾಗಿ ನೋಡುತ್ತೇವೆ. ಆ ಕರ್ತನಾದ ಯೇಸು ಕ್ರಿಸ್ತನ ಪ್ರಾಣ ಕೊಟ್ಟಾಗ ನಾವು ಏನಾಗಿದ್ದೇವೆ ಅಂತ ಹೇಳುವಾಗ ಅಸಕ್ತರಾಗಿದ್ದೇವೆ, ಭಕ್ತಿಹೀನರಾಗಿದ್ದೇವೆ, ಅಸಕ್ತರಾಗಿದ್ದೇವೆ ಮತ್ತು ಪಾಪಿಗಳಾಗಿದ್ದೇವೆ. ಆದ್ರೆ ಈಗ ಏನಾಗಿದೆ ಅಂತ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಒಂದು ರಕ್ತದಿಂದ ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ನೋಡುತ್ತೇವೆ. ಆದ್ರೆ ಮುಂದೆ ನಾವು ಏನಾಗುತ್ತೇವೆ ನೋಡುವಾಗ 11ನೇ ವಚನ ನೋಡುವಾಗ ಏನಂತ, ನಮ್ಮ ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ ಎಂಬುದಾಗಿ ನೋಡುತ್ತೇವೆ. ನಾವು ದೇವರಲ್ಲಿ ಹರ್ಷಗೊಳ್ಳುವಂತವ್ರು, ನಾವು ಮನುಷ್ಯರ ಕಾರ್ಯಗಳಲ್ಲಿ ನಾವು ಹರ್ಷಗೊಳ್ಳುವಂತವರಲ್ಲ, ದೇವರಲ್ಲಿ ಹರ್ಷಗೊಳ್ಳುವಂತವ್ರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಮ್ಮ ಪಾಲಿಗೆ, ನಮ್ಮ ಜೀವಿತಕ್ಕೆ ಆತನು ಒಡೆಯನು, ಕರ್ತನೆಂಬುದಾಗಿ ನಂಬುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದನು ಎಂಬುದಾಗಿ ನೋಡುತ್ತೇವೆ. ಹಾಗೆ ನಾವು ಇನ್ನೊಂದು ವಿಷಯ ಹೇಳಿದ್ರು, ಸಹೋದರಂತ ನಮ್ಮ ಅಣ್ಣ 5ನೇ ಅಧ್ಯಾಯ 12ನೇ ವಚನ ನೋಡುವಾಗ ಈ ವಿಷಯಗಂದ್ರೆ ಒಬ್ಬ ಮನುಷ್ಯನಿಂದಲೇ ಪಾಪ ಎಂಬುದಾಗಿ, ಒಬ್ಬ ಮನುಷ್ಯನಿಂದಲೇ ಪಾಪ, ಆ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದೆ ಎಂಬುದಾಗಿ ನೋಡುತ್ತೇವೆ. ಅದರಲ್ಲಿ ನೋಡುವಾಗ ಒಬ್ಬ ಮನುಷ್ಯನಿಂದ ಈ ಭೂಮಿ ಮೇಲೆ 5 ಕಾರ್ಯಗಳು ಬಂತು ಎಂಬುದಾಗಿ ಹೇಳಿದರು. ಮೊದಲನೇದಾಗಿ ಪಾಪ ಬಂತು, 2ನೇದಾಗಿ ಶಾಪ ಬಂತು, 3ನೇದಾಗಿ ಮರಣ ಬಂತು, 4ನೇದಾಗಿ ನ್ಯಾಯ ತೀರ್ಪು ಬಂತು, 5ನೇದಾಗಿ ನೋಡುವಾಗ ಒಂದು ನಿತ್ಯವಾದಂತ ಮರಣ ಬಂತು ಎಂಬುದಾಗಿ ನೋಡುತ್ತೇವೆ. ಇದೆಲ್ಲವನ್ನು ತೆಗೆದುಹಾಕೋದಕ್ಕೋಸ್ಕರನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆತನ ಶಿಲುಬೆಯ ಮೇಲೆ ಆತನು ಸತ್ತನೆಂಬುದಾಗಿ ನೋಡುತ್ತೇವೆ. ಆತನು ಸತ್ತು ಉಣಲ್ಪಟ್ಟು ಜೀವಂತನಾಗಿ ಎದ್ದು ಬಂದಿದ್ದಾನೆ. ಆತನ ಜೀವಂತನಾದ ದೇವರನ್ನು ನಂಬುವಾಗೆ ದೇವರು ನನಗೆ ಸಹಾಯ ಮಾಡಿದ್ದಾನೆ. ಇಲ್ಲಿವರೆಗೂ ದೇವರು ಎಲ್ಲಾ ಮಾಡಿದಂತ ಉಪಕಾರಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಈ ಒಂದು ಚಿಕ್ಕ ಸಾಕ್ಷಿಯನ್ನು ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.